ಈ ಒಂದು ಯಶಸ್ವಿಗೆ ಕಾರಣೀಭೂತರಾದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ವಿಶೇಷವಾದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಉದ್ದೇಶ ಇವತ್ತು ರಾಜ್ಯದಲ್ಲಿ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇವತ್ತೇನು ಬರವನ್ನು ಎದುರಿಸುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ನಮ್ಮ ನಾಡಿನ ರೈತರು ಅನ್ನದಾತರು, ಯಾಕಂದರೆ ರೈತರೇ ನಮ್ಮ ದೇಶದ ಧನ್ಯರು ಅಂತ ನಾವು ಹೇಳ್ತೀವಿ. ಇವತ್ತು ರೈತನಾಗ್ತಾರೆ ಹಾಲು ಸಂಗ್ತಾರೆ ಅನ್ನುವ ಹಾಗೆ ರೈತ ನಗ್ತಾ ಇದ್ದರೆ ನಾವೆಲ್ಲರೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಅನ್ನೋದನ್ನು ಅರಿವು ನಮ್ಮ ಕರ್ನಾಟಕ ಕೇಂದ್ರ ಸರ್ಕಾರ ಇವತ್ತೇನು ಸಚಿವ ಸಂಪುಟ ಎರಡನೇ ಹಂತದ ಸಚಿವ ಸಂಪುಟ ಆದ ತಕ್ಷಣವೇ ಇವತ್ತು ಸಚಿವ ಸಂಪುಟವನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣವೇ ನಮಗೆ ಆದೇಶವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬರ ಪರಿಸ್ಥಿತಿಯನ್ನು ಕುರಿತು ಆಲೋಚನೆಯನ್ನು ಮಾಡಿ ಪರಿಸ್ಥಿತಿಯನ್ನು ಕುರಿತು ನಾವು ನೇರವಾಗಿ ಯಾವ್ಯಾವ ಪ್ರದೇಶಗಳಲ್ಲಿ ಏನೇನು ಆಗಿದೆ, ಹಾನಿ ಏನೇನಾಗಿದೆ, ಬೆಳೆದಂಥ ಕೆಲಸಕ್ಕೆ ಬೆಳೆದಿಲ್ಲ, ಬೆಳೆಗಳಿಗೆ ಏನು ಪರಿಹಾರ ಮತ್ತು ಬರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಈಗಾಗಲೇ ಒತ್ತಡ ಇರುವೆ. ಅದರ ಬಗ್ಗೆ ಒಂದು ಸುದೀರ್ಘವಾದ ವರದಿಯನ್ನು ಪ್ರತಿಯೊಂದು ಜಿಲ್ಲಾಗೆ ಜವಾಬ್ದಾರಿಯನ್ನು ನೀಡಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ JD ಅಗ್ರಿಕಲ್ಚರ್ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ CEO ಮತ್ತು ಜಿಲ್ಲೆಯ ಅನೇಕ ದುರಂತ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದಾರೆ. ಈಗ ನಾನು ಮುಖ್ಯವಾಗಿ ಗುಳೇಗುಡ್ಡ ಕ್ಷೇತ್ರ, ಗುಳೇಗುಡ್ಡ ತಾಲೂಕು ಮತ್ತು ಇಳಕಲ್ ತಾಲೂಕು ಮತ್ತು ಬಾಗಲಕೋಟೆ ತಾಲೂಕು ಮತ್ತು ಮುಧೋಳ ತಾಲೂಕು ಏನು ಇವತ್ತು ಕಡಿಮೆ ಮಳೆಯಾಗಿದೆ, ಇವತ್ತು ರೈತರು ಹುಟ್ಟಿರುವಂಥ ಬೆಳೆಗಳಿಗೆ ಇವತ್ತು ಬೆಲೆ ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅದನ್ನು ಸ್ವತಃ ನಾನು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಒಟ್ಟಿಗೆ ಇವತ್ತು ನಾನು ಸ್ಥಳೀಯವಾಗಿ ಪರಿಶೀಲನೆ ಮಾಡಿ ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಮುಂದಿನ ನಿರ್ಧಾರ ಸರ್ಕಾರ ನಾವೆಲ್ಲ ಕೂತ್ಕೊಂಡು ಸಮಾಲೋಚನೆ ಮಾಡಿ ಏನು ಇವತ್ತು ಬರ ಘೋಷಣೆ ಮಾಡಬೇಕು ಅದು ಕೆಲವಷ್ಟು ಬೇಡಿಕೆಗಳು ಭಾಳಷ್ಟು ಆದರೆ ವರದಿ ಇವತ್ತು ಒಂದನ್ನು ನಾನು ಭಾಳ ಸ್ಪಷ್ಟಪಡೋಕ್ಕೆ ಬಯಸ್ತೇನೆ. ನೀವು ಮಳೆ ಜೂನು, ಜುಲೈ, ಆಗಸ್ಟ್ ತಿಂಗಳವರೆಗೆ ಪೂರ್ಣವಾಗಿ ನಾವು ನೋಡಬೇಕು. ಆಗಸ್ಟ್ ಎಂಡ್ವರೆಗೂ ನಾವು ನೋಡಿ ಇವತ್ತು ಬರ ಇದೆಯೋ, ಆಗ್ತಾ ಇದೆಯೋ ಇಲ್ಲೋ, ಬೆಳೆಗಳು ಇವತ್ತು ಚಿಗಿತಾ ಇದೆಯೋ ಇಲ್ಲೋ ಅನ್ನೋದನ್ನು ನೋಡಿಕೊಂಡು ನಾವು ಸರ್ಕಾರ ನಿರ್ಧಾರ ಮಾಡಬೇಕು. ಅದಕ್ಕೆ ಇವತ್ತು ಒಂದು ವರದಿಯನ್ನು ಸಲ್ಲಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಅವರು ನಮಗೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ನಾವು ಅದು ಪರಿಶೀಲನೆಗೆ ಈಗ ಅಧಿಕಾರಿಗಳಿಗೆ ನಾನು ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ನಮ್ಮ ಒಳ್ಳೆ ಹಂಚ್ಕೊಳ್ಳೋಕೆ ಬಯಸ್ತೇನೆ. ಎರಡೇ ದಿವಸ 3 ದಿವಸದಲ್ಲಿ ತಾವು ಸ್ಥಳೀಯ ಫೀಲ್ಡಿಗೆ ಹೋಗಿ ಯಾವ್ಯಾವ ಬೆಳೆಗಳನ್ನು ಸ್ಥಾಪಿಸುವ ಅವನ್ನ ನೋಡಿಕೊಂಡು ಆ ವರದಿಯನ್ನು ಸಲ್ಲಿಸುವಂತ ಹೇಳಿದ್ದಾರೆ. ನಾನು ಇವತ್ತು ಹೋಗ್ಬಿಟ್ಟು ನೋಡಿಕೊಂಡು ನಮ್ಮ ಅಧಿಕಾರಿಗಳು ಈಗಾಗಲೇ ಒಂದು ವರದಿಯನ್ನು ಸಿದ್ಧತೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದಾಗಿ ಕೂಡ ಅದನ್ನು ಖುದ್ದಾಗಿ ಪರಿಶೀಲನೆ ಮಾಡಬೇಕಲ್ಲ. ಇವಷ್ಟು ಸಾರಿ ಅಧಿಕಾರಿಗಳು ತಪ್ಪಿಸಿ ಮಾಹಿತಿಯನ್ನು ಕೊಡ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಖುದ್ದಾಗಿ ನಾನು ಸರ್ಕಾರದ ಪ್ರತಿನಿಧಿಯಾಗಿ ಸಚಿವರಾಗಿ ಅದಕ್ಕೆ ಪರಿಶೀಲನೆ ಮಾಡಿ ಅದಕ್ಕೊಂದು ವರದಿಯನ್ನು ಒಪ್ಪಿಸ್ತೀವಿ. ಒಪ್ಪಿಸಿದ ನಂತರ ಆಗಸ್ಟ್ವರೆಗೂ ನಾವು ಕಾಯಬೇಕಾಗುತ್ತೆ. ಆಗಸ್ಟ್ ಮುಗಿಯೋವರೆಗೂ ಕಾಯಬೇಕು. ಮಳೆ ಸರಿಯಾಗಿ ಬರುತ್ತೆ. ಕೆಲವಷ್ಟು ಯಾಕಂದರೆ ಕೆಲವಷ್ಟು ಇಳಕಲ್ ತಾಲೂಕಷ್ಟೇ ಆಗಿದೆ. ನಮ್ಮ ಹುಡುಗರು ಮತಕ್ಷೇತ್ರದಲ್ಲಿ ಹುಡುಗರು ತಾಲೂಕಿನಲ್ಲಿ ಮಳೆ ಆಗಿದೆ. ಕೆಲವಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿರೋದ್ರಿಂದ ಅದನ್ನು ನಾವು ನೋಡಿಕೊಂಡು ಅದಕ್ಕೆ ತೀರ್ಮಾನವನ್ನು ಮಾಡ್ತೀವಿ. ಭಾಳ ಅವಶ್ಯಕ ಅದ್ರ ಬಗ್ಗೆ ಯಾವ ರೀತಿ ಪ್ರಯತ್ನ ಮಾಡ್ತೀವಿ? ಕೇವಲ ರಾಜ್ಯ ಸರ್ಕಾರವಷ್ಟೇ ಈ ಬೆಳೆ ವಿಮೆಯನ್ನು ಇಡುವುದಕ್ಕಾಗಲ್ಲ. ಅದಕ್ಕೆ ಸಹಾಯ ಸ್ಥಾನವನ್ನು ಕೇಂದ್ರ ಸರ್ಕಾರ. ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಇಷ್ಟೊಂದು ಬರ ಪರಿಸ್ಥಿತಿ ಎದುರಿಸುವಂಥ ಸಂದರ್ಭದಲ್ಲಿ ಯಾವುದೇ ತಂಡ ಇನ್ನೂ ಕೇಂದ್ರ ಸರ್ಕಾರಕ್ಕೆ ಬಂದಿಲ್ಲ. ಯಾಕಂದರೆ ಹಲವಾರು ಕಳೆದ ಬಾರಿ ಕೂಡ ಒಂದು ಸಾರಿ ನಾವು ಬರ ಪರಿಸ್ಥಿತಿಯನ್ನು ಎದುರಿಸಿದಾಗ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಬಂದು ಇನ್ನೂ ಬರ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಅವರು ಒಂದು ವರದಿಯನ್ನು ಕೊಡ್ತಾರೆ. ಅದಾಗಿ ಕೂಡ ಪರಿಹಾರವನ್ನು ಕೊಡ್ತಾರೆ. ಈ ಬೆಳೆ ವಿಮದ್ದು ಕೂಡ ಅಷ್ಟೇ ಆಗಿದೆ. ಏನು
ಕೆಲವಷ್ಟು ಕಡೆ ತಾರತಮ್ಯ ಆಗಿದೆ. ಆ ಬೆಳೆ ವಿಮೆಯನ್ನು ಕೊಡೋದಕ್ಕೆ ನಾವು ಮುಂದಾಗಿದ್ದೀವಿ. ಈಗಾಗಲೇ ಕೆಲವಷ್ಟು ರೈತರು ಬೆಳೆ ವಿಮೆಯಲ್ಲಿ ಈಗ ಬಿಲ್ ಕಟ್ಟಿದ್ದಾರೆ. ಸುಮಾರು 60,000 ಜನ ಈಗಾಗಲೇ 60,713 ರೈತರು ಈಗಾಗಲೇ ಬೆಳೆ ವಿಮೆಗೆ ಅವರು ನೋಂದಣಿಯನ್ನು ಮಾಡಿದ್ದಾರೆ. ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾರೆ. ಮತ್ತು ಏನೇನು ನಷ್ಟ ಆಗಿಲ್ಲ ರೈತರು ಬಿಟ್ಟಿರುವಂಥ ಬೀಜಕ್ಕೆ ಇವತ್ತು ಬೆಳೆ ಆಗಿದೆ, ಅದಕ್ಕೇನು ಪರಿಹಾರ ಕೊಡಬೇಕು ಕೂಡ ನಾವು ಈಗ ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸ್ತೀವಿ. ಹೋದ ವರ್ಷ ಕೊಟ್ಟಿದ್ದನ್ನು ಕೆಲವೊಂದು ಜಿಲ್ಲೆಗೆ ಬಂದಿದೆ, ಅದು ಮೊದಲು ಜಿಲ್ಲೆಗೆ ಬಂದಿದೆ. ಅಲ್ಲ, ಅದನ್ನು ನಮ್ಮ ಗಮನಕ್ಕೆ ಈಗ ನಾವು ತರ್ತಾ ಇದ್ದೀವಿ. ಅದನ್ನು ನಮ್ಮ ಅಧಿಕಾರಿಗಳು ಚರ್ಚೆ ಮಾಡಿ ಅದನ್ನು ನಾನು ಮಾನ್ಯ ತಂದು ಅದನ್ನು ಕೂಡ ಕೊಡಿಸುವಂಥ ರೈತರಿಗೆ ಅದನ್ನು ಬೆಳೆ ವಿಮಾನ ಕೊಡಿಸುವಂಥ ಕೆಲಸ ಮಾಡಿ. ಬಿಜೆಪಿಯವರು ಮಾಡ್ಕೊಂಡು ಅವರು ಬೇರೆ ಕಡೆ ನೋಡಿ, ಬೆಳೆ ವಿಮಾನೇ ಕೊಟ್ಟಿಲ್ಲ. ಯಾವ್ದು 2018 ಕೊಟ್ಟಿಲ್ಲ. ಒಂದು ರೈತರ ಬೆಂಬಲ ಬೆಲೆ ಕೊಟ್ಟಿಲ್ಲ. ರೈತರು ಬೆಳೆದಂಥ ಬೆಂಬಲ ಬೆಲೆ ಯಾವ ಬೆಳೆಗೂ ಬೆಂಬಲ ಬೆಲೆ ಕೊಡಲಿಲ್ಲ. ಅವಾಗೂ ನಾವು ಇದೇ ಪರಿಸ್ಥಿತಿನ ಎದುರಿಸಿದ್ವಿ. ಇವತ್ತು ತಂಡ ಮಾಡಿಕೊಂಡು ಸುಮ್ಮನೆ ಜನರನ್ನ ದಾರಿ ತಪ್ಪಿಸೋದಕ್ಕೆ, ರೈತರು ದಾರಿ ತಪ್ಪಿಸೋದಕ್ಕೆ ಇವತ್ತು ಪ್ರತಿ ತಾಲೂಕು ಜಿಲ್ಲೆಗೆ ಹೋಗ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಕೇಳುತ್ತೆ ಹೇಳಿ ಅವ್ರದ್ದೇ ಆಡಳಿತ ಇದೆ. ಕೇಂದ್ರ ಸರ್ಕಾರ ಕೂಡ ಇವತ್ತು ನಮಗೆ ಸಹಾಯ ಹಸ್ತವನ್ನು ನೀಡಬೇಕಲ್ಲ, ಮತ್ತು ಆ ಕೆಲಸ ಮಾಡ್ತಾ ಇದೆ. ಸುಮ್ಮನೆ ವಿಜೇಂದ್ರ ಬಂದು ಭಾಷಣ ಹೊಡೆಯೋದು, ಅಲ್ಲಿ ಹೋಗಿ ರೈತರ ಹತ್ರ ಭಾಷಣ ಹೊಡೆಯೋದ್ರಿಂದ ಏನಾಗುತ್ತೆ? ಪರಿಹಾರ ಕೊಡಬೇಕಲ್ಲ. ಕೇಂದ್ರ ಸರ್ಕಾರ ಇವತ್ತೇನು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿರುವಂಥ ಅನುದಾನ ಕೊಟ್ಟಿಲ್ಲ. GST ಇಲ್ಲಿ ನಮ್ಗೆ ಅನುದಾನ ಬರಬೇಕಾಗಿದೆ, ಅದರಲ್ಲೇ ಅನುದಾನ ಕೊಟ್ಟಿಲ್ಲ. ಇವತ್ತು ಬರವಣಿಗೆ ವ್ಯವಸ್ಥೆ ಇದಕ್ಕೆ ಸಹಾಯ ಹಸ್ತ ಮಾಡಬೇಕಾಗಿದೆ. ಮತ್ತು ಇಷ್ಟೊಂದು ಲೋಕಸಭಾ ಸದಸ್ಯರು ಗೆದ್ದಿದ್ದಾರೆ ನಮ್ಮ ರಾಜ್ಯದಿಂದ. ಅವ್ರು ಧ್ವನಿನೇ ಎತ್ತಾ ಇಲ್ಲ. ಇವತ್ತು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಬೇಕಲ್ಲ ರೈತರಿಗೆ ಕೂಡ. ಇವತ್ತು ಏನಾಗ್ತಾ ಇದೆ ಇಲ್ಲಿ ಅನ್ನೋದ್ರ ಬಗ್ಗೆ ಇವತ್ತು ಈಗ ದೇವ್ರ ಪುಣ್ಯದಿಂದ ಇವತ್ತು ನಮ್ಮ ಆಲಮಟ್ಟಿ ಡ್ಯಾಮ್ ಆಗಿರ್ಬೋದು, ಹಿಡಕಲ್ ಡ್ಯಾಮ್ ಆಗಿರ್ಬೋದು, ಇವತ್ತು ನಮ್ಮ KRS ಇವತ್ತು ನೋಡಿ ಅಲ್ಲಿ ಕಾವೇರಿ ಇದ್ಬಿಡ್ರಿ ನಮ್ಮದು ಹೇಳಲ್ಲ, ನಾರಾಯಣಪುರದ್ದು ಕೂಡ ಇವತ್ತು ನೋಡಿ 92.42% ಇವತ್ತು ನಮ್ಮ ಆಲಮಟ್ಟಿ ಡ್ಯಾಮ್ ಈಗಾಗಲೇ ಭರ್ತಿಯಾಗಿದೆ. ಇದಕ್ಕೆ ಈಗಾಗಲೇ ಹಿಡಕಲ್ ಯಾವುದು ಹಿಪ್ಪರಿಗಿ 48.33% ಆಗಿದೆ. ಹಿಡಕಲ್ ಡ್ಯಾಮ್ 94.78% ಆಗಿದೆ.